ಹಾಯ್, ನಾನು ಪ್ರೀವಿಯಸ್ 2-3 ವಿಡಿಯೋಸಲ್ಲಿ MS ಎಕ್ಸೆಲ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ 10 ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ MS ಎಕ್ಸೆಲ್ ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಎಕ್ಸೆಲ್ನ ಕಲೀರಿ. Hi, my name is Pramod. I am a certified digital coach and consultant along with years of experience as an English language trainer. I am on a mission to empower people with digital skills. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಿಮಗೆ ಯಾವ ಥರ ವಿಡಿಯೋ ಬೇಕು ಅನ್ನೋದನ್ನ ನೀವು ಕಾಮೆಂಟಲ್ಲಿ ತಿಳಿಸಿದರೆ ನಾನು ಆ ಥರ ವಿಡಿಯೋನ ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಸಂಬಂಧಪಟ್ಟ ಹಾಗೆ ಮತ್ತು ಕಂಪ್ಯೂಟರ್ ಸಂಬಂಧಪಟ್ಟ ಹಾಗೆ ನಾನು ವಿಡಿಯೋಸ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸರಿ, ಹಾಗಾದರೆ ಬನ್ನಿ ಈ ವಿಡಿಯೋದಲ್ಲಿ ನಾವು ಎಕ್ಸೆಲ್ನಲ್ಲಿರುವಂಥ 10 ಇಂಪಾರ್ಟೆಂಟ್ ಫಂಕ್ಷನ್ಸ್ನ ಕಲಿಯೋಣ. ಎಸ್, ಲೆಟ್ಸ್ ಗೆಟ್ ಇನ್ ಟು MS ಎಕ್ಸೆಲ್. ಸೊ ಇವಾಗ ನಾನು ಎಕ್ಸೆಲ್ ಶೀಟಿಗೆ ಬಂದಿದ್ದೀನಿ, ಮೈಕ್ರೋಸಾಫ್ಟ್ ಎಕ್ಸೆಲ್ ಶೀಟಿಗೆ ಬಂದಿದ್ದೀನಿ. ಮೈಕ್ರೋಸಾಫ್ಟ್ ಎಕ್ಸೆಲ್ ಏನಿದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಅಪ್ಲಿಕೇಶನ್. ಎಲ್ಲ ಕಡೆನೂ ಇದನ್ನ ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ ಇವಾಗ ನಾನು ಮೊದಲನೇದಾಗಿ ನಿಮಗೆ ಟೋಟಲ್ ಮಾಡೋದನ್ನ ಹೇಳ್ಕೊಡ್ತೀನಿ. ಫಸ್ಟ್ ಫಂಕ್ಷನ್ ಟೋಟಲ್ ಮಾಡೋದು. ಸೊ ಇವಾಗ ಈ ಅಮೌಂಟ್ ಎಲ್ಲ ಇದೆ, ಇದನ್ನ ನಾನು ಟೋಟಲ್ ಮಾಡಬೇಕು. ಟೋಟಲ್ ಮಾಡಲಿಕ್ಕೆ ನಮಗೆ ಇಲ್ಲಿ 3 ಥರದ ಆಪ್ಷನ್ ಇದೆ. ಒಂದು ಏನು ಅಂತ ಹೇಳಿದ್ರೆ, ಇಲ್ಲಿ ಆಟೋ ಸಮ್ ಅಂತ ಇದೆ. ಇದನ್ನ ಕ್ಲಿಕ್ ಮಾಡೋದ್ರಿಂದ ಆಟೋಮೆಟಿಕ್ ಆಗಿ ಅದು ರೇಂಜ್ ತಗೊಳುತ್ತೆ. ಸೊ ನಿಮಗೆ ಎಷ್ಟು ರೇಂಜ್ ಬೇಕೋ ಅಷ್ಟು ರೇಂಜ್. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ D2 ಇಂದ D12 ಅಂತ ತಗೊಂಡಿದೆ. ಫಾರ್ ಎಕ್ಸಾಂಪಲ್ ನಿಮಗೆ D4 ಇಂದ ಬೇಕು ಅಂದ್ರೆ ನೋಡಿ, D4. ಸೊ ಈ ತರ ಮಾಡ್ಬೋದು. ಸೊ ಇವಾಗ ಏನಾಗಿದೆ, D4 to D12 ಆಗಿದೆ. ಅಂದ್ರೆ 2 ಮತ್ತೆ 3 ಕನ್ಸಿಡರ್ ಆಗಿಲ್ಲ. ನನಗೆ ಇಲ್ಲ ಇಷ್ಟು ಮಾತ್ರ ಬೇಕು, D6 to D12 ಅಷ್ಟು ಮಾತ್ರ ಮಾಡ್ಬೋದು. ಇಲ್ಲ ನನಗೆ ಬೇಕಾಗಿದ್ದು ಇಷ್ಟು, D4 ಇಂದ ಇಷ್ಟು ಮಾತ್ರ ಬೇಕು, ಅದನ್ನು ಕೂಡ ಮಾಡ್ಬೋದು. ಸೊ ಇಲ್ಲಿ ನಾವು ಇವಾಗ ಆಟೋ ಸಮ್ ಅಂತ ಮಾಡಿದಾಗ ಟೋಟಲ್ ಎಲ್ಲಾನು ತಗೊಂಡಿದೆ, D2 ಇಂದ D12. ದೆನ್ ಎಂಟರ್. ಸೊ ಇಲ್ಲಿ ಆನ್ಸರ್ ಬಂದಿದೆ ನಮಗೆ 56,800. ಇದು ಒಂದು ಆಪ್ಷನ್. ಎರಡನೇ ಆಪ್ಷನ್ ಏನು, ನಾವು ಮ್ಯಾನುವಲ್ ಆಗಿ ಫಂಕ್ಷನ್ ಕೊಡ್ಬೋದು. SUM ಸಮ್ ಅಂತ ಕೊಟ್ಬಿಟ್ಟು ರೇಂಜ್ ಕೊಡ್ಬೋದು, D2 to D12 ಈ ತರ ಕೊಟ್ಬಿಟ್ಟು ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಮಾಡಿ. ನೋಡಿ, ನೀವು ಅಲ್ಲಿ ಮಧ್ಯದಲ್ಲಿ 2 ಡಾಟ್ಸ್ ಆದ್ರೂ ಕೊಡ್ಬೋದು ಅಥವಾ ಕೋಲನ್ ಆದ್ರೂ ಕೊಡ್ಬೋದು. ಓಕೆ, ಎಂಟರ್. ಇದು ಸೆಕೆಂಡ್ ಆಪ್ಷನ್. ಥರ್ಡ್ ಆಪ್ಷನ್ ಏನ್ ಮಾಡ್ಬೋದು, ಇಸ್ ಈಕ್ವಲ್ ಟು ಹಾಕ್ಬಿಟ್ಟು D2 ಪ್ಲಸ್ D3 ಪ್ಲಸ್ D4 ಪ್ಲಸ್ D5 ಪ್ಲಸ್ D6 ಪ್ಲಸ್ D7 ಪ್ಲಸ್ D8 ಪ್ಲಸ್ D9 ಪ್ಲಸ್ D10 ಪ್ಲಸ್ D11 ಪ್ಲಸ್ D12 ಈ ತರ ಕೊಡ್ಬೋದು. ಬಟ್ ಇದೇನಾಗುತ್ತೆ, ನಮಗೆ ಸ್ವಲ್ಪ ಲಾಂಗ್ ಆಗುತ್ತೆ. ಸೊ ಹಾಗಾಗಿ ನಾವೇನು ಯೂಸ್ ಮಾಡ್ತೀವಿ, ಫಂಕ್ಷನ್ ಯೂಸ್ ಮಾಡ್ತೀವಿ. ಎಂಟರ್. ಸೊ ದಿಸ್ ಈಸ್ ಫಸ್ಟ್ ಫಂಕ್ಷನ್ ಸಮ್. ಇನ್ನು ಎರಡನೇ ಫಾರ್ಮುಲಾ ಏನು ಅಂತ ಹೇಳಿದ್ರೆ ಆವರೇಜ್. ಸೊ ಇದರದೆಲ್ಲ ಆವರೇಜ್ ತಗೊಳ್ಬೇಕು ನಾವು. ಸೊ ಇದೆಲ್ಲ ಎಷ್ಟಾಗಿದೆ ಇವಾಗ ನಮಗೆ 56,800 ಆಗಿದೆ. ಸೊ 56,800 ಡಿವೈಡೆಡ್ ಬೈ ಇದು ಎಷ್ಟು ಸೆಲ್ಸ್ ಇದೆ, ಇಲ್ಲಿಂದ 2 ಇಂದ 12 ವರೆಗೆ ಅಂತ ಹೇಳಿದ್ರೆ 11 ಸೆಲ್ಸ್ ಆಯ್ತು. ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ, ಇಸ್ ಈಕ್ವಲ್ ಟು 56,800 ಡಿವೈಡೆಡ್ ಬೈ 11. ದಿಸ್ ಇಸ್ ವಾಟ್ ಆವರೇಜ್ ಈಸ್. ನಮ್ಗೆ ಬೇಕಂತಂದ್ರೆ ಈ ತರನು ಮಾಡ್ಬೋದು, ಅಥವಾ ನಾವು ಆವರೇಜ್ ಅಂತ ಕೊಡ್ಬೋದು. AVERAGE ಆವರೇಜ್ ಅಂತ ಕೊಟ್ಬಿಟ್ಟು ಬ್ರಾಕೆಟ್ ಓಪನ್ ಮಾಡಿ ಸೆಲ್ ಅಡ್ರೆಸ್ ಕೊಡಬೇಕು, D13. ಸೊ D13 ಅಲ್ಲಿ ಏನಿದೆ, ನಮ್ಗೆ 56,800 ಇದೆ. ಸೊ ಎಂಟರ್ ಮಾಡಿದಾಗ ನಿಮ್ಗೆ ಆನ್ಸರ್ ಬರುತ್ತೆ. ಓಕೆ, ಆವರೇಜ್ ಆಫ್ D13. ಸೊ ಇಲ್ಲಿ ಹೇಗೆ ಮಾಡ್ತೀರಾ, ಆವರೇಜ್ ಇಸ್ ಈಕ್ವಲ್ ಟು ಆವರೇಜ್ ಬ್ರಾಕೆಟ್ ಓಪನ್ ಮಾಡಿಬಿಟ್ಟು D2 ಇಂದ D12 ದೆನ್ ಎಂಟರ್. ಸೊ ನಿಮ್ಗೆ ಏನಾಗುತ್ತೆ, 5163.636. ದಟ್ ಈಸ್ ದ ಆವರೇಜ್. ದಟ್ ಈಸ್ ನಥಿಂಗ್ ಬಟ್ 56,800 divided by 11. ಸೊ ದಿಸ್ ಇಸ್ ಸೆಕೆಂಡ್ ಫಂಕ್ಷನ್. ಸೊ ಪ್ರತಿಯೊಂದು ಫಂಕ್ಷನ್ ಅಥವಾ ಫಾರ್ಮುಲಾ ನಾವು ಸೆಲ್ ಅಡ್ರೆಸ್ ಯೂಸ್ ಮಾಡಿ ಮಾಡಬಹುದು, ಅಥವಾ ಆ ಫಾರ್ಮುಲಾ ಅಂತ ಹೇಳಿದ್ರೆ ಇವಾಗ ಫಸ್ಟ್ ಇಸ್ ಈಕ್ವಲ್ ಟು ಅಂತ ಕೊಟ್ಬಿಟ್ಟು
ಆ ರೇಂಜ್ ಕೊಡ್ಬೋದು, ಆರ್ ಇಸ್ ಈಕ್ವಲ್ ಟು ಅಂತ ಹಾಕ್ಬಿಟ್ಟು ಆವರೇಜ್ ಅಂತ ತಗೊಳ್ಬಹುದು. ದಟ್ ಈಸ್ ಲೆಫ್ಟ್ ಟು ಯು. ಸೊ ಇದು ಎರಡನೇ ಆಪ್ಷನ್, ಆವರೇಜ್. ಥರ್ಡ್ ಒನ್ ಇಲ್ಲಿ ನೋಡಿ, ನಿಮ್ಗೆ ಏನ್ ಅನ್ಸ್ಬೋದು, ಇಲ್ಲಿ ಡೆಸಿಮಲ್ಸ್ 3 ಬಂದಿದೆ. ಸೊ ಕಡಿಮೆ ಮಾಡಬೇಕು ಅಂದ್ರೆ ಏನ್ ಮಾಡ್ತೀರಾ, ಇಲ್ಲಿ ಹೋಗ್ಬಿಟ್ಟು ಡಿಕ್ರೀಸ್ ಡೆಸಿಮಲ್ ಮಾಡಿದ್ರೆ 2 ಬರುತ್ತೆ. ಇಲ್ಲ ನನ್ಗೆ ಏನು ಬೇಡವೇ ಬೇಡ ಅಂತಂದ್ರೆ ಟೋಟಲ್ ಆಗಿ ತೆಗೆದು ಬಿಡಬಹುದು. ಅಗೇನ್ ಕ್ಲಿಕ್ ಹಿಯರ್, ದೆನ್ ಡಿಕ್ರೀಸ್ ಡೆಸಿಮಲ್. ಓಕೆ, ಸೊ ದಿಸ್ ಇಸ್ ಸೆಕೆಂಡ್ ಫಂಕ್ಷನ್. ಆವರೇಜ್ ಆಯ್ತು, ಸಮ್ ಆಯ್ತು. ಥರ್ಡ್ ಫಂಕ್ಷನ್ ಏನು ಅಂತ ಹೇಳಿದ್ರೆ ಮ್ಯಾಕ್ಸ್. ಮ್ಯಾಕ್ಸ್ ಅಂತ ಹೇಳಿದ್ರೆ ಹೈಯೆಸ್ಟ್, ಅಂದ್ರೆ ಇದರಲ್ಲಿ ನಮ್ಗೆ ಹೈಯೆಸ್ಟ್ ಯಾವ್ದಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಇದರಲ್ಲಿ ಹೈಯೆಸ್ಟ್ ಯಾವ್ದಿದೆ, ಇವಾಗ ಈ ರೇಂಜ್ ಇಂದ ಈ ರೇಂಜ್ ನೋಡಿದಾಗ ಹೈಯೆಸ್ಟ್ ಯಾವ್ದಿದೆ, ನಮ್ಗೆ 10,000 ಇದೆ. ಸೊ ಇಲ್ಲಿ ಸ್ವಲ್ಪ ವ್ಯಾಲ್ಯೂಸ್ ಇದೆ, ಅಂದ್ರೆ ಜಸ್ಟ್ 12 ವರೆಗೆ ಇದೆ. ಸೊ ನಾವು ಹೇಳ್ಬೋದು, ಸಪೋಸ್ ಇನ್ ಕೇಸ್ ಇವಾಗ 2 ಇಂದ 300 ಇರುತ್ತೆ. ಸೊ ಅವಾಗ ನಮ್ಗೆ ಕಷ್ಟ ಆಗುತ್ತೆ. ಅವಾಗ ನಾವೇನ್ ಮಾಡ್ತೀವಿ, ಫಂಕ್ಷನ್ ಯೂಸ್ ಮಾಡ್ತೀವಿ, ಮ್ಯಾಕ್ಸ್ ಅಂತ ಹೇಳಿ. ಮ್ಯಾಕ್ಸ್ ಓಪನ್ ಬ್ರಾಕೆಟ್, ಅಗೇನ್ ರೇಂಜ್ ಕೊಡ್ಬೇಕು, D2 to D12 ಕೊಟ್ಬಿಟ್ಟು ಎಂಟರ್ ಮಾಡಿದ್ರೆ ಬಿಗ್ಗೆಸ್ಟ್ ನಂಬರ್ ಯಾವುದು ಅಂತ ತೋರಿಸ್ತದೆ. ಸೊ 3 ಫಂಕ್ಷನ್ ಆಯ್ತು. ನಾವು ಲೆಟ್ ಅಸ್ ಸಿ ದ ಫೋರ್ತ್ ಫಂಕ್ಷನ್. ಫೋರ್ತ್ ಫಂಕ್ಷನ್ ಇಸ್ ಮಿನಿಮಮ್. ಮಿನಿಮಮ್ ಅಂತ ಹೇಳಿದ್ರೆ ಸ್ಮಾಲೆಸ್ಟ್ ವ್ಯಾಲ್ಯೂ. ಸೊ ಇದರಲ್ಲಿ ಇವಾಗ ಅಗೇನ್ ನೀವು ನೋಡಿದಾಗ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದಿಲ್ಲಿ, 1400 is the smallest value. So is equal to minimum ಅಂತ ಹಾಕ್ಬಿಟ್ಟು ಬ್ರಾಕೆಟ್ ಓಪನ್ ಮಾಡಿ, ಅಗೇನ್ D2 ಇಂದ D12 ರೇಂಜ್ ಕೊಟ್ಬಿಟ್ಟು ಎಂಟರ್ ಮಾಡಿದ್ರೆ ನಿಮ್ಗೆ ಮಿನಿಮಮ್ ವ್ಯಾಲ್ಯೂ ಯಾವುದು ಅಂತ ಬರುತ್ತೆ. ಸೊ ಆವರೇಜ್ ಆಯ್ತು, ಸಮ್ ಆಯ್ತು, ಮ್ಯಾಕ್ಸ್ ಆಯ್ತು, ಮಿನಿಮಮ್ ಆಯ್ತು, 4 ಆಯ್ತು. ಇನ್ನ 3 ಇಂಪಾರ್ಟೆಂಟ್ ಫಂಕ್ಷನ್ಸ್ ಹೇಳ್ತೀನಿ ಇವಾಗ. ಏನು ಇಂಪಾರ್ಟೆಂಟ್ ಫಂಕ್ಷನ್ಸ್? ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಇವಾಗ ನನಗೆ 5,000 ಇದೆ. 5,000ಗೆ 5% ಇಂಟ್ರೆಸ್ಟ್, 10,000ಗೆ ಎಷ್ಟಾಗುತ್ತೆ, 15,000ಗೆ ಎಷ್ಟಾಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ನೀವೇನ್ ಮಾಡ್ತೀರಾ, ಅವಾಗೆ 5,000 into 5 divided by 100. ದಟ್ ಈಸ್ ವಾಟ್ ನಾರ್ಮಲಿ ವಿ ಡೂ. ಓಕೆ, ಸೊ ಇಲ್ಲಿ 5% ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ, ಈ ರೀತಿ ಇರುತ್ತೆ. ಇವಾಗ ನಾವೇನ್ ಮಾಡ್ಬೋದು, ಇಸ್ ಈಕ್ವಲ್ ಟು I2. ಸೊ I2 ಅಂದ್ರೆ ಏನು, 5,000 ಮಲ್ಟಿಪ್ಲೈಡ್ ಬೈ 5% ಅನ್ನೋದು ಇಲ್ಲಿದೆ, H ಕಾಲಮ್ ಥರ್ಡ್ ರೋ ಅಲ್ಲಿ ಇದೆ, ಎಂಟರ್. ಸೊ 5% ಆಫ್ 5,000 ಎಷ್ಟಾಗುತ್ತೆ ನಮ್ಗೆ, 250 ಆಗುತ್ತೆ. 250 ಬಂತು. ಸೊ ಇದನ್ನ ಇವಾಗ ನೀವು ಏನ್ ಮಾಡ್ಬೋದು, ಇದೆಲ್ಲದಕ್ಕೂ ಬರಬೇಕು ಅಂತ ಹೇಳಿದ್ರೆ ಇದನ್ನ ನೀವು ಡ್ರ್ಯಾಗ್ ಮಾಡ್ಬೋದು. ಡ್ರ್ಯಾಗ್ ಮಾಡಿದಾಗ ಇಲ್ಲಿ ನಮ್ಗೆ ಎಲ್ಲ ಕಡೆನೂ ಸೇಮ್ ಆನ್ಸರ್, ಅಂದ್ರೆ ಇದು ಕಾಪಿ ಆಗುತ್ತೆ. ಬಟ್ ಏನಾಗಿದೆ ಇಲ್ಲಿ ನೋಡಿ, ಇಲ್ಲಿ ನಾವು ಏನ್ ಮಾಡಿದೀವಿ, I2 into H3 ಅಂತ ಮಾಡಿದೀವಿ. I2 into H3 ಅಂತ ಮಾಡಿದೀವಿ. ಓಕೆ, ಸೊ I2 into H3. ಇವಾಗ ಸೆಕೆಂಡ್ ಅಲ್ಲಿ ಏನಾಗಿದೆ, ನಮ್ಗೆ ಡ್ರ್ಯಾಗ್ ಮಾಡಿದಾಗ I3 into H4 ಆಗಿದೆ. ಸೊ H4 ಅಲ್ಲಿ ಏನಿದೆ ಇಲ್ಲಿ ನೋಡಿ, ಇಲ್ಲಿ ಏನೂ ಇಲ್ಲ, ಇಲ್ಲಿ ಬ್ಲಾಂಕ್ ಇದೆ. ಇದು H4 is blank. ಅಗೇನ್ ಇಲ್ಲಿ ಏನಾಗಿರುತ್ತೆ, ನಮ್ಗೆ H5 ಆಗಿರುತ್ತೆ. I4 into H5. ಸೊ ಅಗೇನ್ H5 is blank. ದಟ್ ಇಸ್ ಅ ರೀಸನ್ ನಮ್ಗೆ ಏನಾಗಿದೆ, ಇಲ್ಲಿ 0 ಬಂದಿದೆ. ಸೊ ನಮ್ಗೆ ಈ 5% ಅನ್ನೋದು ಏನಿದೆಯಲ್ಲ, ಇದು ಫಿಕ್ಸ್ಡ್ ಇರಬೇಕು, ಅಂದ್ರೆ ಚೇಂಜ್ ಆಗಬಾರ್ದು. ಅಂದ್ರೆ H ಕಾಲಮ್ ಥರ್ಡ್ ರೋ ಇದು ಫಿಕ್ಸ್ಡ್ ಇರಬೇಕು. ನೋಡಿ ಇಲ್ಲಿ I2 ಮಲ್ಟಿಪ್ಲೈಡ್ ಬೈ H and 3. ಸೊ ಇಲ್ಲಿ ನಾವು ಏನ್ ಮಾಡ್ಬೇಕು ಅಂದ್ರೆ, ಇದು ತುಂಬಾನೇ ಇಂಪಾರ್ಟೆಂಟ್. ನಾವು ಇಲ್ಲಿ ಆಂಪರ್ಸೆಂಡ್ ಅಂದ್ರೆ ಆಂಡ್ ಯೂಸ್ ಮಾಡ್ತೀವಿ. ಶಿಫ್ಟ್ 4 ಇದನ್ನ ಯೂಸ್ ಮಾಡ್ತೀವಿ. ಮಾಡ್ಬಿಟ್ಟು ಎಂಟರ್ ಮಾಡ್ತೀವಿ. ಎಂಟರ್ ಮಾಡಿದಾಗ ಇವಾಗ ನೀವು ಇದನ್ನ ಹೀಗೆ ಡ್ರ್ಯಾಗ್ ಮಾಡಿದಾಗ ನಿಮ್ಗೆ ಎಲ್ಲ ಕಡೆನೂ ಆನ್ಸರ್ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಏನಾಗಿರುತ್ತೆ, ಇವಾಗ ನಮ್ಗೆ ನೋಡಿ I3 into H3 ಅಂತ ಆಗಿದೆ. ಸೊ ನೀವು ನೆಕ್ಸ್ಟ್ ಕಾಲಮ್ ಅಂದ್ರೆ ಇದನ್ನ ತಗೊಂಡಾಗ ಇಲ್ಲಿ ಏನಾಗಿರುತ್ತೆ, I4 into H3 ಅಂತ ಆಗಿರುತ್ತೆ. ಸಿ ಹಿಯರ್, ಅದೇ ತರನೇ ನೀವು ಇದನ್ನ ತಗೊಂಡಾಗ I5 into H3 ಅಂತ ಆಗಿದೆ. ದೆನ್ ಇದನ್ನ ತಗೊಂಡಾಗ I6 into H3 ಅಂತ ಆಗಿದೆ. ಸೊ ಯಾಕೆ ನಾವು ಅದನ್ನ ಯೂಸ್ ಮಾಡಬೇಕು ಡಾಲರ್ನ ಅಂತ ಹೇಳಿದ್ರೆ, ಈ 5 ಅನ್ನೋದು ನಮ್ಗೆ ಕಾನ್ಸ್ಟಂಟ್, ಅಂದ್ರೆ ಈ ವ್ಯಾಲ್ಯೂಸ್ ಬೇರೆ ಇರುತ್ತೆ, ಬಟ್ ಈ 5% ಎಲ್ಲದಕ್ಕೂ ಸೇಮ್ ಇರುತ್ತೆ. ಹಾಗಾಗಿ ನಾವು ಏನ್ ಮಾಡ್ಬೇಕಾಗುತ್ತೆ, ಡಾಲರ್ನ ಯೂಸ್ ಮಾಡ್ಬೇಕಾಗುತ್ತೆ. ಸೊ ಇದರಲ್ಲಿ ಇವಾಗ ಈ 5% ಇಂಟ್ರೆಸ್ಟ್ ಇಲ್ಲಿ ಏನಾಗಿದೆ, ನಾವು ಈ ತರ ಮಾಡಕ್ ಆಗಲ್ಲ. ಇವಾಗ ನೋಡಿ, ಇವಾಗ ಇಸ್ ಈಕ್ವಲ್ ಟು I2 ಓಕೆ ಮಲ್ಟಿಪ್ಲೈಡ್ ಬೈ
ಡಾಲರ್ ಎಚ್ ಮತ್ತೆ ಇಲ್ಲಿದೆ 1 ಅಲ್ಲಿದೆ. ಸೊ $1 ಈ ತರ ಕೊಟ್ರೆ ಎಂಟರ್ ಮಾಡಿದ್ರೆ ಬರಲ್ಲ, ಇಲ್ಲಿ ವ್ಯಾಲ್ಯೂ ಅಂತ ಬರ್ತಾ ಇದೆ. ಈ ತರ ನಿಮ್ಗೆ ಸುಮಾರು ಸತ ಎಕ್ಸೆಲ್ ಅಲ್ಲಿ ನಿಮ್ಗೆ ಎರರ್ ಬಂದಿರಬಹುದು. ಸೊ ಯಾಕೆ ಈ ತರ ಆಗಿದೆ? ಬಿಕಾಸ್ ಇಲ್ಲಿ ಏನಿತ್ತು ನಾವು ಪ್ರೀವಿಯಸ್ ಕೇಸಲ್ಲಿ ಜಸ್ಟ್ 5% ಅಂತ ಇತ್ತು. ಬಟ್ ಇಲ್ಲಿ ಏನಾಗಿದೆ, ನಮ್ಗೆ 5% ಅಂತ ಇದ್ಬಿಟ್ಟು ಮುಂದ್ಗಡೆ ಲೆಟರ್ಸ್ ಇದೆ, ನಮ್ಗೆ ಇಂಟ್ರೆಸ್ಟ್ INT ಅಂತ ಇದೆ. ಮತ್ತೆ ಏನ್ ಮಾಡ್ಬೇಕು ಹಾಗಾದ್ರೆ? ಕೆಲವೊಬ್ರು ಹೇಳ್ತಾರೆ ಸರ್ ಇಲ್ಲ INT ಇದೆಯಲ್ಲ ಅದನ್ನ ತೆಗೆದ್ಬಿಡಿ ಅಂತ ಹೇಳ್ತಾರೆ. ಸೊ ಅದನ್ನ ತೆಗೆದ್ರೆ ಅಲ್ಲಿ ಆನ್ಸರ್ ಬರುತ್ತೆ ಅಂತ ಹೇಳ್ತಾರೆ. ಕರೆಕ್ಟ್. ಬಟ್ ನನ್ಗೆ ಇದು ಇರ್ಬೇಕಪ್ಪ, 5% ಜೊತೆಗೆ ನನ್ಗೆ INT ಅನ್ನೋದು ಇರ್ಬೇಕು, ಈ ತರ ಇರ್ಬೇಕು. ಅವಾಗ ನನ್ಗೆ ಆನ್ಸರ್ ಬರಬೇಕು. ಏನ್ ಮಾಡ್ಬೇಕು ಅವಾಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಫಸ್ಟ್ ಇಸ್ ಈಕ್ವಲ್ ಟು ಹಾಕ್ಬಿಟ್ಟು, ಓಕೆ, ನಾವೇನ್ ಮಾಡ್ಬೇಕು, I2 ಫಸ್ಟ್ ಇದನ್ನ ತಗೊಳ್ಬೇಕು, ಇಂಟು ಲೆಫ್ಟ್ ಅಂತ ಹಾಕ್ಬಿಟ್ಟು, ಓಕೆ, ಲೆಫ್ಟ್ ಸೈಡ್ ಇಂದ ಎಷ್ಟು ಲೆಟರ್ಸ್ ಬರಬೇಕು ನಮ್ಗೆ? 2 ಲೆಟರ್ಸ್ ಬರಬೇಕು, ಹೌದಾ? ಲೆಫ್ಟ್ I2 ಇಂಟು H ಲೆಫ್ಟ್ ಆಫ್ H1 2 ಅಂತ ಕೊಡ್ಬೇಕು, 2 ದೆನ್ ಕ್ಲೋಸ್ ಮಾಡಿಬಿಟ್ಟು ಎಂಟರ್ ಮಾಡಬೇಕು. ಸೊ ಇವಾಗ ಬಂದಿದೆ ನೋಡಿ ಇಲ್ಲಿ. ಸೊ ಯಾವ ರೀತಿ ಕೊಡ್ತೀರಾ? I2 ಇಂಟು ಲೆಫ್ಟ್ ಅಂದ್ರೆ ಏನ್ ಮಾಡುತ್ತೆ, ಲೆಫ್ಟ್ ಸೈಡ್ ಇಂದ ತಗೊಳುತ್ತೆ. ಸೊ ಲೆಫ್ಟ್ H1, ಸೊ ಸೆಲ್ ಅಡ್ರೆಸ್ ಏನಿದೆ H1 ಇದೆ, ಅಲ್ಲಿ ನಮ್ಗೆ ಎಷ್ಟು ಲೆಟರ್ ಬರಬೇಕು? ಲೆಫ್ಟ್ ಸೈಡ್ ಇಂದ 2 ಲೆಟರ್ಸ್ ಬರಬೇಕು. ದೆನ್ ಎಂಟರ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ? ಆನ್ಸರ್ ಬರುತ್ತೆ. ಬಟ್ ಅಗೇನ್ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ, ನೀವು ಈ ತರ ಡ್ರ್ಯಾಗ್ ಮಾಡಿದಾಗ ಇಲ್ಲಿ ವ್ಯಾಲ್ಯೂ ಅಂತ ಬರುತ್ತೆ. ಬಿಕಾಸ್ ನಮ್ಗೆ ನೆಕ್ಸ್ಟ್ ರೋ ಆದ್ರೆ ಇಲ್ಲಿ H1 ಇರೋದು ಏನಾಗುತ್ತೆ, H2 ಆಗುತ್ತೆ. ಸೊ ಅಲ್ಲಿ ನಮ್ಗೆ ಏನು ವ್ಯಾಲ್ಯೂ ಇಲ್ಲ, ಆದ ಕಾರಣ ನಮ್ಗೆ ಇಲ್ಲಿ 0 ಬರುತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ಮತ್ತೆ ಅಗೇನ್ ಇಲ್ಲಿ $1 ಇದನ್ನ ಕಾನ್ಸ್ಟೆಂಟ್ ಮಾಡಿಬಿಟ್ಟು ಇವಾಗ ನೀವು ಡ್ರ್ಯಾಗ್ ಮಾಡಿದಾಗ ನಿಮ್ಗೆ ಆಟೋಮೆಟಿಕ್ ಆಗಿ ಆನ್ಸರ್ ಬರುತ್ತೆ. ಸೊ ಇದೇ ತರ ನಾವು ಇದು ಲೆಫ್ಟ್ ಆಯ್ತು, ಇದು ಇದೆ. ಇವಾಗ ಇಲ್ಲೇನಿದೆ, ಫಸ್ಟ್ ಇಂಟ್ರೆಸ್ಟ್ ಅಂತಿದೆ, ಆಮೇಲೆ 5% ಅಂತಿದೆ. ಇದು ಇದ್ದಾಗ ಏನ್ ಮಾಡ್ಬೇಕು ನಾವು? ರೈಟ್ ಅನ್ನೋ ಫಂಕ್ಷನ್ ನ ಯೂಸ್ ಮಾಡ್ಬೇಕು. ಇಸ್ ಈಕ್ವಲ್ ಟು ಫಸ್ಟ್ ಏನ್ ಮಾಡ್ತೀರಾ? L2 ಇಂಟು ರೈಟ್ RIGST ರೈಟ್ ಬ್ರಾಕೆಟ್ ಓಪನ್ ಮಾಡಿಬಿಟ್ಟು K1. ಓಕೆ, ಸೊ ಇವಾಗ ನಮ್ಗೆ ರೈಟ್ ಸೈಡ್ ಇಂದ 2 ಬರಬೇಕು. ಅಗೇನ್ K1 ಇಂಟು 2 ಕ್ಲೋಸ್ ಬ್ರಾಕೆಟ್ ಎಂಟರ್ ಮಾಡ್ತೀರಾ. ಸೊ 6,000ಗೆ 5% 300. ಸೊ ಹಿಯರ್ ಅಗೇನ್ ನಾವೇನ್ ಮಾಡ್ಬೇಕಾಗುತ್ತೆ, K ಹತ್ರ $, ಕೊಡ್ಬೇಕು. ಯಾಕೆಂದ್ರೆ ನಾವು ಅದನ್ನ ಕಾನ್ಸ್ಟೆಂಟ್ ಮಾಡಬೇಕು, $. ನೋಡಿ ಇವಾಗ ನೀವು ಡ್ರ್ಯಾಗ್ ಮಾಡಿದ್ರೆ ಇದನ್ನ ಬೇರೆ ಸೆಲ್ಗಳಿಗೆ ಆಟೋಮೆಟಿಕ್ 5%. ಸೊ 5% 8,000ಗೆ 400 ಆಗುತ್ತೆ, 10,000ಗೆ 500, 25,000ಗೆ 1250, ದೆನ್ 2,000. ಸೊ ಲೆಫ್ಟ್ ಆಯ್ತು, ರೈಟ್ ಆಯ್ತು. ಸೊ ಇದರಲ್ಲಿ ಏನಿದೆ, ನಮ್ಗೆ ಮಿಡ್ಲ್ ಇದೆ ನೋಡಿ, ಮಂತ್ 5% ಇಂಟ್ರೆಸ್ಟ್ ಅಂತ ಇದೆ. ಸೊ ಇದಕ್ಕೆ ಹೇಗೆ ಮಾಡಬೇಕು? ವಿ ಹ್ಯಾವ್ ಟು ಯೂಸ್ ಮಿಡ್ ಫಂಕ್ಷನ್, MID ಅನ್ನೋ ಫಂಕ್ಷನ್ ನ ಯೂಸ್ ಮಾಡಬೇಕು. ಸೊ O2 ಇಂಟು ಮಿಡ್ ಆಫ್ ಕೊಡ್ಬೇಕು N1. ಓಕೆ, N1 ಅಂತ ಕೊಟ್ಬಿಟ್ಟು ನೋಡಿ ಸಿಂಟ್ಯಾಕ್ಸ್ ಏನಿದೆ, ಸ್ಟಾರ್ಟ್ ನಂಬರ್ ಅಂತ ಇದೆ. ಸೊ ಸ್ಟಾರ್ಟ್ ನಂಬರ್ ಯಾವುದು ಅಂದ್ರೆ ಮಂತ್ MONTH 5 ಲೆಟರ್ ಆಯ್ತಲ್ಲ, 5 ಅನ್ನೋದೆಲ್ಲಿದೆ 6th ಪೊಸಿಷನ್. ಸೊ 6th ಪೊಸಿಷನ್ ಕೊಟ್ಬಿಟ್ಟು ಅಲ್ಲಿಂದ ಎಷ್ಟು ಲೆಟರ್ ಬರಬೇಕು? 2 ಲೆಟರ್ ಬರಬೇಕು ನಮ್ಗೆ. ಅಂದ್ರೆ 6th ಪೊಸಿಷನ್ ಅಲ್ಲಿ ಇರೋದು 5, ಅದಾದ್ಮೇಲೆ ಪರ್ಸೆಂಟೇಜ್, ದೆನ್ ಕ್ಲೋಸ್ ಮಾಡಿ ಎಂಟರ್ ಮಾಡಿ. ಸೊ 4,000ಗೆ 5%, ದಟ್ ಈಸ್ 200. ನೋಡಿ 200. ಸೊ ಇದನ್ನ ಏನ್ ಮಾಡ್ತೀರಾ, ಇವಾಗ ಹೀಗೆ ಡ್ರ್ಯಾಗ್ ಮಾಡ್ತೀರಾ. ಅಗೇನ್ ಇಲ್ಲಿ ಕೂಡ ನಮ್ಗೆ ಏನಾಗುತ್ತೆ, ಎರರ್ ಬರುತ್ತೆ. ಬಿಕಾಸ್ ನಮ್ಗೆ ಅಲ್ಲಿ ಚೇಂಜ್ ಆಗ್ತಾ ಇದೆ. ಸೊ ಚೇಂಜ್ ಆಗ್ಬಾರ್ದು ಅಂದ್ರೆ ಇಲ್ಲಿ ಏನ್ ಮಾಡ್ತೀರಾ ನೀವು, $N ಅಂಡ್ $1 ಅಂತ ಕೊಟ್ಬಿಟ್ಟು ಎಂಟರ್ ಮಾಡಬೇಕು. ಸೊ 4,000ಗೆ 5% 200, ಈಗ 8,000ಗೆ 400, 12ಗೆ 600, 20ಗೆ 1000, ದೆನ್ 30ಗೆ 1500 ಡ್ರ್ಯಾಗ್ ಮಾಡಿ.
ಆನ್ಸರ್ ಬರುತ್ತೆ. ಓಕೆ, ಸೊ ಈ ರೀತಿ ನಾವು ಡಾಲರ್ನ ಯೂಸ್ ಮಾಡ್ಕೊಳ್ತೀವಿ. ಹಾಗೆ ಲೆಫ್ಟ್, ರೈಟ್ ಮತ್ತೆ ಮಿಡ್ ಫಂಕ್ಷನ್ಸ್ ನ ಯೂಸ್ ಮಾಡ್ತೀವಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇನ್ನೂ ಹೆಚ್ಚಿನ ವಿಡಿಯೋಸ್ನ ನೋಡ್ಲಿಕ್ಕೆ ಹಾಗೆ ಕಲೀಲಿಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ನನ್ನ ಜೊತೆ ಡಿಸ್ಕಸ್ ಮಾಡಬೇಕು, ಮಾತಾಡಬೇಕು ಅಂತ ಹೇಳಿದ್ರೆ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡ್ಬೋದು 9880083957. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.